ಸಮಾಜಕ್ಕೋಸ್ಕರ ಸಮಾಜಮುಖಿಯಾಗಿ ಸಮಾಜದ ಮಧ್ಯೆ ಇದ್ದು ಸಮಾಜಕ್ಕೋಸ್ಕರ ತನ್ನ ಪ್ರಾಣವನ್ನು ಮುಡುಪಾಗಿಟ್ಟಿರ್ತಕ್ಕಂಥ ಸನ್ಮಾನ್ಯ ರುದ್ರೇಶ್ ಅವರು, ಪ್ರಧಾನಿ ನರೇಂದ್ರ ಮೋದಿಜಿಯವರು ಈ ರೀತಿಯ ಕಾರ್ಯಕ್ರಮಗಳನ್ನು ನೋಡಿ ಎಲ್ಲ ಕಡೆ ಇಂಥ ರೀತಿಯ ಕಾರ್ಯಕ್ರಮ ಆಗಬೇಕು ಅನ್ನುವಂಥದ್ದು ಅವರ ಅಪೇಕ್ಷೆ ಇದೆ. ಅದನ್ನೇ ನಮ್ಮ ರುದ್ರೇಶ್ ಅವರು ಈ ಕಾರ್ಯಕ್ರಮಕ್ಕೆ ತರ್ತಾ ಇರುವಂಥದ್ದು ಅತ್ಯಂತ ಸಂತೋಷ. ಮುಖ್ಯ ಉದ್ದೇಶ ಅಂತಂದ್ರೆ ನಾವು ಅವರಿಗೆ ಒಂದು ಸಂಸ್ಕಾರವನ್ನು ಬೆಳೆಸುವಂತಹ ಮುಖ್ಯ ಉದ್ದೇಶ. ಇವತ್ತು ನಮ್ಮಲ್ಲಿ ಸಂಸ್ಕಾರದ ಕೊರತೆ ಹೆಚ್ಚಾಗಿರೋದ್ರಿಂದ ಅಂತಹ ಸಂಸ್ಕಾರ ಹುಟ್ಟಿನಿಂದಲೇ ಬರಬೇಕು ಅಂತಕ್ಕಂಥ ಒಂದು ಸದಾಶಯವನ್ನು ಇಟ್ಕೊಂಡು ನಮ್ಮ ರುದ್ರೇಶ್ ಅವರು ಮತ್ತೆ ಅವರ ಎಲ್ಲ ಸಂಘಟನೆಗಳು ಸೇರಿ ಈ ಒಂದು ಧಾರ್ಮಿಕ ಕ್ಷೇತ್ರದಲ್ಲಿ ಒಂದು ಪವಿತ್ರವಾಗಿರುವಂತಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಇದು ಸುಮಾರು 16 ವರ್ಷಗಳಿಂದ ಸತತವಾಗಿ ನಡೆದುಕೊಂಡು ಬಂದಂಥ ಈ ಹಸಿರು ಕಾರ್ಯಕ್ರಮ ಅಥವಾ ಸಂಕ್ರಾಂತಿ ಕಾರ್ಯಕ್ರಮ ಈ ಸರಿ ಬಹಳ ಅದ್ಧೂರಿಯಾಗಿ ನಮ್ಮ ರುದ್ರೇಶ್ ಅವರು ಇದನ್ನು ಮಾಡಿದ್ದಾರೆ. ಅದರಿಂದ ನಾವೆಲ್ಲ ಸೇರಿ ಇವತ್ತು ಅವರನ್ನು ಅಭಿನಂದಿಸೋಣ. ಅದಕ್ಕೆ ಜೋರಾಗಿ ಚಪ್ಪಾಳೆ ಮಾಡುವ ಮೂಲಕ ಅವರನ್ನು ನಾವು ಅಭಿನಂದಿಸಬೇಕಾಗಿದೆ. ಒಂದೇನಪ್ಪ ಅಂತಂದ್ರೆ ಶ್ರೀಮಂತವನ್ನು ಮಾಡ್ತಾ ಇದ್ದಾರೆ. ಇವತ್ತು ನಮ್ಮಲ್ಲಿ ಸಾಮೂಹಿಕ ವಿವಾಹ ಮಾಡಿದವರು ಬಹಳಷ್ಟು ಜನ ಇದ್ದಾರೆ. ಸಾಮೂಹಿಕ ವಿದ್ಯಾರ್ಥಿಗೆ ಏನಾದರೂ ಕೊಡೋರಿದ್ರೆ ಅದು ಕೊಡ್ತಾರೆ. ಆದ್ರೆ ಶ್ರೀಮಂತವನ್ನ ಮಾಡಿರೋದು ದಾಖಲೆ. ರುದ್ರೇಶ್ ಮತ್ತು ಅವರ ತಂಡದವರಿಗೆ ನಾನು ನಿಜವಾದ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ನಾನು ಬಯಸ್ತೀನಿ. ನಾನು ರುದ್ರೇಶ್ ಅವರು ಏರ್ಪಡಿಸಿರುವಂಥದ್ದು ಈ ಬೃಹತ್ ಉತ್ಸವ ಏನಿದೆ ಅದಕ್ಕೆ ಒಂದು ದೊಡ್ಡ ಉದಾಹರಣೆ ಆಗಿದೆ. ಯಾವ ರೀತಿ ನಗರಕ್ಕೆ ಹತ್ತಿರ ಇರ್ಬೋದು, ಗ್ರಾಮೀಣ ಪ್ರದೇಶದಲ್ಲಿರ್ಬೋದು, ಭಾರತ ಪರಂಪರೆ ಎಲ್ಲನೂ ಕೂಡ ಶಾಂತವಾಗಿ ಉಳಿಯುವಂಥ ಕೆಲಸ ಆಗ್ತಾ ಇದೆ.